ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಒಂದು ಯಾರಾದರೂ ಅಪ್ಪೆ ಗಾಡಿ ನೋಡ್ತಾ ಇದ್ದರೆ ಟಿ ವೀಲರು ಒಂದು ಆಟೋ ಸೇಲಿಗೆ ಬಂದಿದೆ ನೋಡಿ ವೀಕ್ಷಕರೇ. ಇದು 2019 ಮಾಡಲು ವೀಕ್ಷಕರೇ. ಗಾಡಿ ಗುಡ್ ಕಂಡೀಷನ್ ಆಗಿದೆ, ಡಾಕ್ಯುಮೆಂಟ್ಸ್ ಕೂಡ ರನ್ನಿಂಗ್ ಇದೆ ಅಂತ. ಈ ಗಾಡಿದು ಇನ್ನೂ ಫುಲ್ ಡೀಟೇಲ್ಸ್ ಬೇಕು, ಲೊಕೇಶನ್ ಬೇಕು, ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ವಿಡಿಯೋನ ಪೂರ್ತಿ ನೋಡಿ. ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಎಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ, ಮೊಬೈಲ್ ನಂಬರ್ ಸಿಗುತ್ತೆ ವೀಕ್ಷಕರೇ. ಅದಕ್ಕೂ ಮುನ್ನ ನೀವು ಮತ್ತೆ ಈ ನಂಬರ್ದು ಗಾಡಿ ಓನರ್ ನಂಬರ್ ಆಗಿರೋದಿಲ್ಲ ವೀಕ್ಷಕರೇ. ಯಾಕಂದರೆ ತುಂಬ ಜನ ಫಸ್ಟಿಗೆ ನಂಬರ್ ಸಿಕ್ತು ಅಂತ ಈ ನಂಬರ್ಗೆ ನೀವು ಕರೆ ಮಾಡ್ತಾಯಿದ್ದೀರಾ. ಸೊ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ, ಓಕೆನಾ. ಈ ನಂಬರಿಗೆ ಕರೆ ಮಾಡೋಕ್ಕೆ ಹೋಗಬೇಡಿ ವೀಕ್ಷಕರೇ. ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರುತ್ತೆ. ಈ ನಂಬರ್ ಏನಕ್ಕಂದರೆ ನಿಮ್ದು ಯಾವುದೇ ಗಾಡಿ ಸೇಲಿಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಆರಾಮಾಗಿ ನಿಮ್ಮ ಗಾಡಿಗಳನ್ನ ಸೇಲ್ ಮಾಡ್ಕೊಬೋದು. ಈ ನಂಬರ್ಗೆ ನಿಮಗೆ ಆ ಗಾಡಿ ಯಾವ್ದು ಸೇಲಿಗಿರುತ್ತೋ ಆ ಗಾಡಿದು ಫೋಟೋಸ್ ಎಲ್ಲ ತೆಗೆದುಬಿಟ್ಟು ಈ ನಂಬರ್ಗೆ ನೀವು ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ. ಮತ್ತು ಸ್ವಲ್ಪ ಸಮಯದ ನಂತರ ನಾವೇ ನಿಮಗೆ ಕರೆ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತೊಗೊಂಡು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀವಿ. ನೀವೇನು ಕೊಟ್ಟಂಥ ಮಾಹಿತಿ ಮತ್ತು ನೀವು ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ನೇ ನಮ್ಮ ಯೂಟ್ಯೂಬ್ ವೀಡಿಯೋದಲ್ಲೇ ಅಪ್ಲೋಡ್ ಮಾಡ್ತೀವಿ ವೀಕ್ಷಕರೇ. ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿರೋಂಥವ್ರು ನಿಮ್ಮ ಗಾಡಿ ಇಷ್ಟ ಆಯಿತು ಅಂದರೆ ಡೈರೆಕ್ಟಾಗಿ ನಿಮಗೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ಗಾಡಿನ ತೊಗೊಳ್ತಾರೆ ಅಂತ ಹೇಳ್ಬೋದು ವೀಕ್ಷಕರೇ, ಓಕೆನಾ. ಮತ್ತು ಕನ್ಫ್ಯೂಸ್ ಮಾಡ್ಕೊಂಡು ಈ ನಂಬರ್ಗೆ ಕರೆ ಹೋಗಬೇಡಿ. ನಿಮಗೆ ಆಟೋ ಓನರ್ ನಂಬರು ಮುಂದೆ ಸಿಗುತ್ತೆ ವೀಕ್ಷಕರೇ, ಓಕೆನಾ. ಇನ್ನು ಈ ಗಾಡಿದು ಡೀಟೇಲ್ಸ್ ಎಲ್ಲ ನೋಡಿದಾರೆ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ನೋಡೋಕ್ಕೂ ಮುನ್ನ ನೀವು ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಂಡು ಅಲ್ಲಿ ಆಲ್ ಅಂತ ಒಂದು ಸೆಲೆಕ್ಟ್ ಮಾಡ್ಕೊಂಡ್ರೆ ನೆಕ್ಸ್ಟ್ ನಾವು ಯಾವುದೇ ಯೂಟ್ಯೂಬಲ್ಲಿ ವೀಡಿಯೋ ಹಾಕಿದರೆ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಈ ಗಾಡಿದು ಡೀಟೇಲ್ಸ್ ನೋಡೋಣ ವೀಕ್ಷಕರೇ. ಈ ಗಾಡಿ ಡೀಟೇಲ್ಸ್ನ ಗಾಡಿ ಓನರ್ ತಿಳಿಸಿದರೆ ಅದು ಏನೇನು ಹೇಳಿದ್ದಾರೆ ಅಂತೇಳಿ ಒಂದು ಆಡಿಯೋ ಕ್ಲಿಪ್ನ ಪ್ಲೇ ಮಾಡ್ತೀನಿ, ಕೇಳಿಸ್ಕೊಳ್ಳಿ. ಅದಾದಮೇಲೆ ನಿಮಗೆ ಸ್ಕ್ರೀನ್ ಮೇಲೆ ಸಹ ಇವಾಗ ನಂಬರ್ ಬರ್ತಿರುತ್ತೆ ರೆಡ್ ಕಲರಲ್ಲಿ, ನೀವು ಡೈರೆಕ್ಟಾಗಿ ಅವ್ರಿಗೂ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ವೀಕ್ಷಕರೇ. ಅದೊಂದು ಅಪ್ಪೆ ಗಾಡಿ ಕಳಿಸಿದ್ರಲ್ಲ, ಯಾವ್ದು? ಇದು 19 ಮಾಡಲ್ ಅದ್ರಿ, 19 ಜುಲೈ. ಯಾವ್ದು ಬಜಾಜ್ ಅಪ್ಪೆನಾ ಯಾವ್ದದು? ಇಲ್ಲ ಅಪ್ಪೆ ಅದ್ರಿ, ಬಜಾಜ್ ಅಲ್ರಿ, ಅಪ್ಪೆ ಅದ. ಅಂದರೆ ಅತುಲ್ ಗಾಡಿನಾ ಇದು PSU? ಹಾಂ ರೀ, ಪೆಗ್ಗು. ಓಕೆ, ಮಾಡಲು 19? ಹಾಂ, ಮಾಡಲ್ 19 ಜುಲೈ. ಓಕೆ, ಸೆಕೆಂಡ್ ಓನರಾ? ಹಾಂ ರೀ, ನೀವೇ ಸೆಕೆಂಡ್ ಓನರಾ? ಹಾಂ ನಾವೇ ಸೆಕೆಂಡ್ ಓನರ್ ರೀ. ಓಕೆ, ಎಷ್ಟು ಹೊಡಿಸ್ಯಾರ ಗಾಡಿ ರೀಡಿಂಗು ಬಂದದ್ರಿ, ರೀಡಿಂಗ್ ಬಂದಿಟ್ಟಿವ್ರಿ ನಾವೇ ಗಾಡಿ. ಓಕೆ, ಟೈರ್ ಎಲ್ಲ ಎಷ್ಟು ಪರ್ಸೆಂಟ್ ಇದಾವೆ? ಟೈರ್ ಅವ್ರಿ ಒಂದು 3 ಟೈರ್ ಸ್ಟೆಪ್ನೀಸ್ ಇಲ್ಲದ್ರಿ. ಹಾಂ, ಇವು ಇದು 2 ಟೈರ್ ಒಂದು 80% ಅವ್ರಿ, 2 ಟೈರ್. ಅದು ಇನ್ನೂ ಒಂದು ಅಂತಂದ್ರೆ ಒಂದು 60 ಅಷ್ಟೇ. ಓಕೆ, FC ಇನ್ಸೂರೆನ್ಸ್ ಎಲ್ಲಿ ಮಟ್ಟ ಇದೆ? ಇನ್ಸೂರೆನ್ಸ್ ಗುಲ್ಬರ್ಗ ರೀ. ಇನ್ಸೂರೆನ್ಸ್ ಇನ್ನೂ ಎಷ್ಟು ದಿನ ಇದೆ? ಇನ್ಸೂರೆನ್ಸ್ ಫ್ರೆಶ್ ಕಟ್ಟಿವ್ರಿ. ಇನ್ಸೂರೆನ್ಸು ಈ ಕಟ್ಟಿ 1 ತಿಂಗಳು ಆಯ್ತೇನ್ರಿ ಅಷ್ಟೇ. FC? FC ಬಿ ಇನ್ನ ಆದ್ರೆ ನೋಡ್ಬೇಕ್ರಿ. ಅದು RC ಇದ್ರ ಮೊಬೈಲ್ದಾಗ ಹೊಡೆದ್ ನೋಡ್ರಿ, ಎಲ್ಲ ತೋರಿಸ್ತದ ನೋಡ್ರಿ. ಅಲ್ರಿ, ಇವಾಗ ರನ್ನಿಂಗ್ ಇದೆಯಾ ಇಲ್ಲ? ಹಾಂ, ರನ್ನಿಂಗ್ ಆದ್ರಿ ಗಾಡಿ. ಓಕೆ, ಗಾಡಿ ರನ್ನಿಂಗ್ ಐತೆ. ನಾವೇ ಸ್ವಲ್ಪ ಕಾರ್ ತೊಗೊಳತ್ತೀವ್ರಿ. ಅಲ್ಲಿ ಊರಾಗ ಬರೀ ದಂಧ ಬರೀ ನಡೆಯಲಾಗದ, ಅದ್ರ ಸಲಕಂತೆ ಮಾರ್ಲತ್ತೀವ್ರಿ. ಈ ಕಡೆ ಹೈದರಾಬಾದ್ ಸೆಟ್ಲ್ ಅಲ್ಲತ್ತೀವ್ರಿ ನಾವು. ಈ ಕಡೆ ನಡೆಯಲ್ರಿ ಗಾಡಿ, ಅದು ಸುಮ್ಮನೆ ಈ ಕಡೆ ಎಲ್ಲ ಆಂಧ್ರ ಪ್ರದೇಶ ಇರ್ತದ, ಈ ಕಡೆ ನಡೆಯಲ್ರಿ. ಅದ್ರ ಸಲಕಂತೆ ಗಾಡಿ ಮಾರ್ಬೇಕಲ್ಲತ್ತೀವಿ. ಓಕೆ, ಒಳಗಡೆ ಏನಾದ್ರು ಎಕ್ಸ್ಟ್ರಾ ಫಿಟ್ಟಿಂಗ್ ಏನೇನು ಮಾಡಿಸಿದ್ರ? ಎಕ್ಸ್ಟ್ರಾ ಫಿಟ್ಟಿಂಗ್ ನೋಡ್ರಿ, ಒಳಗಡೆ ಏನು ಮಾಡ್ಸಿಲ್ರಿ ಎಕ್ಸ್ಟ್ರಾ ಫಿಟ್ಟಿಂಗ್. ಅವೇ ಸೀಟು ಮತ್ತೆ ಕೆಳಗಡೆ ಬಾಕ್ಸು, ಅದು ಟೇಪ್ ಇಡಕ್ ಒಂದು ಬಾಕ್ಸ್ ಮಾಡ್ಸಿವ್ರಿ ಅಷ್ಟೇ ರೀ. ಗಾಡಿ ಏನು ಕಂಡೀಷನ್ ಇಟ್ಕೊಂಡಿವ್ರಿ, ಗಾಡಿದ ಏನು ಪ್ರಾಬ್ಲಮ್ ಇಲ್ಲ. ಓಕೆ. ಗಾಡಿದ ಅಂದ್ರೆ ಕೆಲಸ ಏನಿಲ್ಲ, ಟಿಂಕರಿಂಗು ಏನಾದ್ರು ರೆಸ್ಟ್ ಬಂದಿರೋದು ಆ ಥರ ಏನಿಲ್ವಾ? ಇಲ್ಲ ಏನಿಲ್ಲ ನೋಡ್ರಿ. ಗಾಡಿ ಬೇಕಾದ್ರೆ ಚೆಕ್ ಮಾಡ್ಕೊಂಡು ನೋಡ್ರಿ, ಬೇಕಾದ್ರೆ ಗಾಡಿ ನೋಡ್ತಿರಲ್ರಿ. ಹಂಗ ಗಾಡಿದ ಏನ್ ಪ್ರಾಬ್ಲಮ್ ಇಲ್ರಿ. ನಾನೇ ಮಾರ್ತಿಲ್ರಿ ಗಾಡಿ, ನಡ್ಸ್ಬೇಕಂತೆ ಕಾಯಿಸ್ಪಟ್ಟೆ ತೊಗೊಂಡದ್ರಿ ಗಾಡಿ. ಗಾಡಿ ಚಂದ ಇಟ್ಕೊಂಡಿರೋದ್ರಿ ಗಾಡಿ. ಈಗ ಸ್ವಲ್ಪ ಅದೇ ಸ್ವಲ್ಪ ಹೈದರಾಬಾದ್ ಗಾಡಿ ಸೆಟ್ಲ್ ಆಗ್ಬೇಕಲ್ಲತ್ತೀವ್ರಿ ದಂಧೆ ಎಲ್ಲರ ಬಟ್ಟಿಗೆ, ಅಸಕಂತೆ ಗಾಡಿ ಮಾರ್ಲತ್ತೀವಿ ನೋಡ್ರಿ. ಓಕೆ, ಯಾವ ಊರಾಗಿರೋದು ಗಾಡಿ? ಗಾಡಿ ರಾವೂರಾಗಿರ್ತದ ನೋಡ್ರಿ. ಯಾವ್ರು? ರಾವೂರ್. ಯಾವ ಜಿಲ್ಲೆ, ತಾಲೂಕು ಯಾವುದು? ಜಿಲ್ಲೆ ಗುಲ್ಬರ್ಗ, ತಾಲೂಕ್ ಚಿತ್ತಾಪುರ. ಓಕೆ, ಎಷ್ಟು ಹೇಳಿದ್ರ ರೇಟ್ ಅದಕ್ಕೆ? ರೇಟ್ ನೋಡ್ರಿ, ನಾ 2.30 ಹೇಳಿವಿ ರೇಟ್. 2.30? ಹಾಂ. ಫೈನಲ್ ಅಂದ್ರೆ ಅಷ್ಟೇ ರೀ, ಒಂದು 5-10 ಸಾವಿರ ರೂಪಾಯಿ ಕಮ್ಮಿ ಆಗ್ಬೋದು ರೀ ಅಷ್ಟೇ. ಯಾಕಂತಂದ್ರೆ ಗಾಡಿ ರೇಟ್ ಎಲ್ಲ ಆಟ ನಡೆದ್ರಿ. ನಾನೇ 2.80 ಕೊಟ್ಟು ತಂದೇನಿ ರೀ ಗಾಡಿ. ತಂದು ಒಂದು 1.5 ವರ್ಷ ಆಯ್ತು ರೀ ತಂದು. ಸರಿ, ಗಾಡಿ ಮೇಲೆ ಲೋನ್ ಏನಿಲ್ಲ? ಲೋನ್ ಆದ್ರಿ ಗಾಡಿ ಮೇಲೆ. ಮತ್ತೇನು ಲೋನ್ ಕಂಟಿನ್ಯೂ ಕೊಡ್ತಾರೆ, ಫುಲ್ ಕ್ಯಾಶಿಗೆ ಕೊಡ್ತೀರಾ? ಇಲ್ಲ, ನೀವು ಹೆಂಗಂತೀರ ಹಂಗ್ರಿ. ಕ್ಯಾಶ್ ಅಂದ್ರೆ ನೀವು ಕ್ಯಾಶ್ ಕೊಟ್ರಿ ಅಂತಂದ್ರೆ ಕಟ್ ಮಾಡಿಸ್ಕೊಂಡು ಕೊಡ್ತೀವಿ ರೀ, ಎಲ್ಲ ಕ್ಲಿಯರ್ ಮಾಡ್ಸ್ಕೊಂಡು ಕೊಡ್ತೀವಿ. ಇಲ್ಲಪ್ಪ ನಮ್ಗೆ ಲೋನ್ಲ ಇರ್ಲಾಕ ಅಂದ್ರ
ಅಂದ್ರೆ ಅದು ಏನು ಲೋನಿಂದ ಏನಾದ್ರಿ ಕಟ್ ಮಾಡ್ಕೊಂಡು ಮಿಕ್ಕಿದ ಏನಾದ ಅಮೌಂಟ್ ಕೊಡಕತ್ತೀರಿ ನಮ್ಗೆ. ಓಕೆ, ಎಷ್ಟಿದೆ ಇನ್ನು ಲೋನು? ಲೋನ್ ಇನ್ನ 130 ಅದ ರೀ. ಎಷ್ಟು ಕಟ್ತಿದ್ದೀರಾ ಒಂದು ತಿಂಗ್ಳಕ್ಕಂತೂ? ತಿಂಗ್ಳಕ್ಕಂತೂ 9670 ರೀ. ಇನ್ನು ಎಷ್ಟಿದಾವೆ ಅಂತ ಏನು ಗೊತ್ತಾ? 130 ಅಷ್ಟೇನ ಇರೋದು? ಹಾಂ 130 ಅದ ರೀ. ನಾ 10,000 ರೂಪಾಯಿ ಕಟ್ತೀನಿ ರೀ. ಹಿಂಗೆ ಚುಟ್ಕ ಮುಟ್ಕ ಕಟ್ಟಲ್ರಿ. 10,000 ರೂಪಾಯಿ ಕಟ್ತೀನಿ ರೀ ಸುದ್ದು. ಸರಿ ಸರಿ ಆಯ್ತು. ಕಾಂಟ್ಯಾಕ್ಟ್ ನಂಬರ್ ಇದೇನಾ? ಹಾಂ ಇದೆ ರೀ ಕಾಂಟ್ಯಾಕ್ಟ್ ನಂಬರ್. ಸರಿ ಸರ್, ಆಯ್ತು.